ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಎಷ್ಟು ಸಲ ಕಾಲ್ ಮಾಡ್ತೀರಾ? ಬೇರೆ ಯಾರಿಗಮ್ಮ ಫೋನ್ ಮಾಡ್ಲಿ? ನಮ್ ಪ್ರೊಬೇಷನ್ ಮುಗಿದ್ಮೇಲೆ ನಿಮ್ಮನ್ನ ನಾನಿಲ್ಲಿ ಕರ್ಕೊಂಬರಕ್ಕಾಗದು. ಅದಾದ್ಮೇಲೆ ನಾವಿಬ್ರು ಸೇರಿ ಊರ್ ಸುತ್ತಣ. ಜಾನಕಿ ಆಫೀಸಲ್ಲಿ ತುಂಬಾ ಸ್ಮಾರ್ಟ್ ಆಗಿದ್ರಲ್ಲ? ಆಫೀಸಲ್ಲ, ಎಲ್ಲಾ ಕಡೆನೂ. ಸತ್ತಿರೋ ನೀನ್ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನನ್ನ ತಂಪನು ಎಸ್ಐ ಕನಕರಾಜ್. ನೀವ್ ಈ ಹುಡುಗನಿಗೆ ಏನಾಗ್ಬೇಕು? ಏನ್ ನಡೀತು ಅಂತ ನಿಜ ಹೇಳಿದ್ರೆ ನಿಮ್ಗೆ ಒಳ್ಳೇದು. ಇನ್ ಬಚ್ಚಿಡೋದಕ್ಕೆ ಏನೂ ಇಲ್ಲ, ನನಗೆ ಯಾವ ಭಯನೂ ಇಲ್ಲ. ಸಾರಿ ಟು ಇಂಟರಪ್ಟ್. ಸಿಸಿ ನಂಬರ್ 233/23 ಹೈಕೋರ್ಟ್ ಅಲ್ಲಿ ಲೀಡಿಂಗ್ ಅಡ್ವೊಕೇಟ್ ಆಗಿರೋ ಡೇವಿಡ್ ಅಬೆಲ್ ಡೋನೋವನ್ನೇ ಈ ಕೇಸ್ನ ನಡೆಸ್ಕೊಡ್ತಿದ್ದಾರೆ. ನಾನ್ ಮಾಡ್ತಿರೋದು ಅಡ್ವೊಕೇಟ್ ಕೆಲಸ. ನಾನು ಏನೇ ವಾದ ಮಾಡಿದ್ರು ಅದು ಕೋರ್ಟ್ ರೂಮ್ ಅಲ್ಲಿ. ಸರ್, ಕೇರಳ ಪೊಲೀಸರು ಬೂತ್ ಕನ್ನಡ ಇಟ್ಕೊಂಡು ಹುಡುಕಿದ್ದಾರೆ, ಆದ್ರೆ ಏನೂ ಸಿಕ್ಕಿಲ್ಲ. ಕೋರ್ಟ್ ಮಾತ್ರನೇ ನನ್ನ ಕಕ್ಷಿದಾರ ನಿರಪರಾಧಿ ಅಂತ ಹೇಳೋದಕ್ಕೆ ಒಂದೇ ನಂಬಿಕೆ. ಡೇವಿಡ್ ಒಬ್ಬ ನ್ಯಾಯನ ಎತ್ತಿಡಿಯುವಂತ ದೇವರ ಹಾಗೇನಲ್ಲ. ಅವನು 9 ಲಕ್ಷ ಕೋಟಿ GSDP ಇರೋ ಈ ರಾಜ್ಯದಲ್ಲಿ ಏನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ಳೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಕಣಯ್ಯ, ನಾವು. ಕಾನೂನು, ಪೊಲೀಸು, ನ್ಯಾಯಾಂಗ ವ್ಯವಸ್ಥೆ ಇದನ್ನೆಲ್ಲ ತಲೆ ಕೆಳಗೆ ಮಾಡೋದಕ್ಕೋಸ್ಕರ ಪ್ರಯತ್ನ ನಡೀತಿದೆ. It's either hacked or manipulated. ಏನೇ ಆದ್ರೂ ಸರಿ, ಚಾಲಕಿಗೆ ನ್ಯಾಯ ಸಿಗ್ಬೇಕು. ಅವ್ರನ್ನ ಕಾಪಾಡೋದಕ್ಕೆ ಯಾರು ಎಷ್ಟೇ ಪ್ರಯತ್ನ ಪಟ್ರು, ಐ ವಿಲ್ ಸ್ಟ್ಯಾಂಡ್ ಅಗೇನ್ಸ್ಟ್ ದೆಮ್, ಆಲ್ ಆಫ್ ದೆಮ್, ಅಂಡ್ ದೇ ವಿಲ್ ಬಿ ಕ್ರೂಸಿಫೈಡ್ ಇನ್ ದ ಕೋರ್ಟ್ ಆಫ್ ಜಸ್ಟಿಸ್. ದಿ ಗವರ್ಮೆಂಟ್ ಹ್ಯಾಸ್ ಟು ಆನ್ಸರ್, and I care a shit for your power politics. Sensational case Janaki Vidyadharan versus State Government of Kerala. A writ petition against the Chief Minister, against the state, against the entire system. ಅವಳ ಧ್ವನಿ ಮಾತ್ರನೇ ಈಗೆಲ್ರಿಗೂ ಕೇಳಿಸ್ಬೇಕು. ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ.